ಬನ್ಸಿ ರವೆ ತರಕಾರಿ ಉಪ್ಪಿಟ್ಟು ಸುಲಭ ವಿಧಾನದಲ್ಲಿ. ಒಂದು ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋದು. ಹಾಕಿದಾಯ್ತು. ಸಾಸಿವೆ ಸಿಡಿದ ನಂತರ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಒಂದು 10, ಕಡಲೆಬೇಳೆ, ಉದ್ದಿನಬೇಳೆ ಒಂದೊಂದು ಸ್ಪೂನ್ ಹಾಕ್ಕೊಳ್ಳೋದು. ಚೆನ್ನಾಗಿ ಹುರಿಯೋದು. ಸ್ವಲ್ಪ ಹುರಿಯೋದಕ್ಕೆ ಉಪ್ಪು ಹಾಕ್ಕೊಳ್ಳೋದು. ಚೆನ್ನಾಗಿ ಹುರಿಯೋದು. ಸ್ವಲ್ಪ ಅರಿಶಿಣ, ಸ್ವಲ್ಪ ಕೆಂಪಗಾಗೋವರೆಗೂ ಹುರಿಯೋದು. ಸಬ್ಸಿಗೆ ಸೊಪ್ಪು ಕಟ್ ಮಾಡಿರೋದು ಸ್ವಲ್ಪ ಹಾಕಬೇಕು. ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಹಾಗೇನೂ ಮಾಡ್ಬೋದು. ಸಬ್ಸಿಗೆ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬೇಯಿಸಿರೋ ತರಕಾರಿ, ನಾವು ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಅವರೆಕಾಳು ಹಾಕಿದ್ದೀವಿ. ಯಾವ ತರಕಾರಿ ಬೇಕಾದ್ರೂ ಹಾಕೋಬೋದು. ಸ್ವಲ್ಪ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡು ಹುರಿಯೋದು. ಬೆಂದ ಮೇಲೆ ನೀರು ಹಾಕೋದು. ಒಂದು ಪಾವು ರವೆ ತೊಗೊಂಡಿದ್ದೀವಿ, 2 ಗ್ಲಾಸ್ ನೀರು ಹಾಕೋದು. ಬೇಯಿಸಿರೋ ತರಕಾರಿ ಹಾಕೋದು. ಎಲ್ಲ ತರಕಾರಿನೂ ಹಾಕ್ಬೋದು. ನಾವು ಅವರೆಕಾಳು, ಕ್ಯಾರೆಟು ಮತ್ತು ಗೆಡ್ಡೆಕೋಸನ್ನ ಹಾಕಿದ್ದೀವಿ ಬೇಯಿಸ್ಕೊಂಡು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಸ್ವಲ್ಪ ಮುಚ್ಚಿಟ್ರೆ ನೀರು ಬೇಗ ಕುದಿಯುತ್ತೆ. ಸ್ವಲ್ಪ ಗರಂ ಮಸಾಲ ಪುಡಿ ಒಂದು 1/4 ಟೀ ಸ್ಪೂನ್ ಹಾಕ್ಬೋದು. ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಕಾಯಿ ಹಾಕಬೇಕು, ಚೆನ್ನಾಗಿರುತ್ತೆ. ಕುದಿಯೋ ನೀರಿಗೆ ಸಣ್ಣ ಉರಿಲಿ ಗರಂ ಮಸಾಲ ಹಾಕ್ಕೊಂಡ್ವಿ. ಸಣ್ಣ ಉರಿ ಇಟ್ಕೊಂಡು ರವೆ ಹಾಕ್ಕೋಬೇಕು. ಹುರಿದಿರೋ ರವೆ ಹಾಕ್ಕೋಬೇಕು. ನಿಧಾನಕ್ಕೆ ಹಾಕ್ಕೊಂಡು ಗಂಟಿಲ್ದಂಗೆ ಕಲಿಸ್ಕೋಬೇಕು. ಇಷ್ಟೇ ಫ್ರೆಂಡ್, ಈಸಿ ಮೆಥಡು. ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ಟು ಬೇಯಿಸೋದು. ಕಾಯಿ ತುರಿ, ಕೊತ್ತಂಬರಿ ಎಲ್ಲ ಹಾಕಿ